ಧರ್ಮಸ್ಥಳ ಅಲ್ಲ, ನಾನು ಇನ್ನೂ ಹೋಗಲಿಲ್ಲ. ಹೋಗ್ತೀರಾ? ಹೋದಾಗ ಖಂಡಿತ ಹೋದಾಗ ಭೇಟಿ ಹಾಕ್ತೀನಿ. ಅದರಲ್ಲಿ ಇಲ್ಲಿ ಹೋಗ್ಲಿಲ್ಲಪ್ಪ. ಈಗ ಮತ್ತೆ 12 ವರ್ಷ ಆದ್ಮೇಲೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ನಾನು ಅಲ್ಲ ಬರಲಿ ಆಗ್ಲಿ, ಅದು ಮಾಡ್ಲಿ. ಎಲ್ಲಾ ತರದಲ್ಲೂ ಓಪನ್ ಇದೆ, ಮಾಡಿದ್ರೆ ತಪ್ಪೇನಿಲ್ಲ. ಒಬ್ಳೇ ಅಲ್ಲಪ್ಪ, ಎಲ್ಲ ಅಲ್ಲಿ ಎಷ್ಟು ಸಾವುಗಳಾಗಿದೆಯವಲ್ಲ, ಎಲ್ಲರಿಗೂ ನ್ಯಾಯ ಸಿಗಬೇಕು. ನನ್ನ ಪ್ರಕಾರ ಎಲ್ಲರಿಗೂ ನ್ಯಾಯ ಸಿಗಬೇಕು. ನಾನೊಬ್ಳು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಯಾವಾಗಲೂ ಅದನ್ನೇ ಬಯಸ್ತೀನಿ. ಆದರೆ ಇದು ಆಲ್ರೆಡಿ ಈವನ್ ನಾವು CBIಗೆ ಒಪ್ಪಿಸಿದ್ದಾರೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಮತ್ತು ತೀರ್ಪು ಬಂದಿದೆ, ಎಲ್ಲ ಬಂದಿದೆ. ಮತ್ತು ಅದರಲ್ಲಿ ನಾನೊಂದು ಒಂದೇನು ಹೇಳ್ತಾರೆ, ಸಂವಿಧಾನದ ಅಡಿ ನಾನೊಂದು ಅಂಗ. ಸೊ ಹಾಗಾಗಿ ಅದು ನ್ಯಾಯಾಲಯವನ್ನು ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ. ಸೊ ಆ ತೀರ್ಪನ್ನು ನಾನು ಗೌರವಿಸಬೇಕಾಗತ್ತೆ. ಬಟ್ ಆದರೆ ಮರು ತನಿಖೆಗೆ ಖಂಡಿತ ಆಗಲಿ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅಂತ ಯಾವಾಗಲೂ ಆಶಿಸ್ತೇನೆ ನಾನು. ವಿಚಾರದಲ್ಲಿ ಇಷ್ಟೆಲ್ಲ ಚರ್ಚೆ ಆಗ್ತಿದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಅಂತಿಮ ಹೇಳಕ್ ಆಗ್ತಿಲ್ಲ. ಸೊ ಏನು ಪ್ರಾಬ್ಲಮ್ ಇರ್ಬೋದು ಅಂತ ಮೇಡಮ್ ಸರ್ಕಾರದ ಕಡೆಯಿಂದ? ಸರ್ಕಾರದ ಇದರಲ್ಲಿರಲ್ಲ. ಸರ್ಕಾರ ಅದನ್ನು ಆಲ್ರೆಡಿ CBIಗೆ ಒಪ್ಪಿಸಿತ್ತವಾಗ, ಇನ್ವೆಸ್ಟಿಗೇಷನ್ಸ್ ಆಗಿದೆ. ಸರ್ಕಾರ ಅವತ್ತಿನ 2013 ಇದೇ ಸರ್ಕಾರ ಇತ್ತು. ಸೊ ಅವಾಗ ಅದನ್ನು ಒಪ್ಪಿಸಿದ್ದಾರೆ, ಅವ್ರು ಕೇಳ್ದಂಗೆ ಒಪ್ಪಿಸಿದ್ದಾರೆ. ಮತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಲ್ವಾ. ಸೊ ಹಾಗಾಗಿ ಸರ್ಕಾರನ ಇದರಲ್ಲಿ ಎಳೆಯೋದು ತಪ್ಪು.